ಜುಲೈ 19ರಂದು ಜವಳಗೇರಾದಲ್ಲಿ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ 145ನೇ ವರ್ಷದ ಆರಾಧನಾ ಮಹೋತ್ಸವ. ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಮೂಲ ಮಠ ಹಾಗೂ ಜನ್ಮಸ್ಥಳವಾದ ಸುಕ್ಷೇತ್ರ ಜವಳಗೇರ ಗ್ರಾಮದಲ್ಲಿ 145ನೇ ವರ್ಷದ ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ಜುಲೈ 19ರಂದು ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ನಡೆಯಲಿದೆ. ಆರಾಧನಾ ಮಹೋತ್ಸವದ ಅಂಗವಾಗಿ ಜುಲೈ 14ರಿಂದ ಆರಂಭಗೊಂಡಿರುವ ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ಪ್ರವಚನ ಕಾರ್ಯಕ್ರಮವು ಜುಲೈ 18ರವರೆಗೆ ಪ್ರತಿದಿನ ಸಂಜೆ 6:30ರಿಂದ 8:30 ನಡೆಯುತ್ತಿದೆ. ಪ್ರವಚನವನ್ನು ಬಳಗಾನೂರಿನ ಡಾಕ್ಟರ್ ಶರಭಯ್ಯ ಸ್ವಾಮಿ ಕಂಬಾಳಿ ಮಠ ಅವರು ನಡೆಸಿಕೊಡುತ್ತಿದ್ದು, ಕಲಾ ಬಳಗದ ಸಹಯೋಗದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದೆ ಎಂದು ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಏಕದಂಡಿಗೆ ಮಠ ಶಾಡಲಗೇರಿ ಶ್ರೀ ಸೂರ್ಯನಾರಾಯಣ ಮಹಾಸ್ವಾಮಿಗಳು, ಯದ್ದಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು, ಉಟಕನೂರು ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯರು, ಸಿಂಧನೂರು 3 ಮೈಲ್ ಕ್ಯಾಂಪ್ ರಂಭಾಪುರಿ ಶಾಖಾ ಮಠದ ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಜವಳಗೇರ CSF ಕ್ಯಾಂಪ್ನ ಶ್ರೀ ಪ್ರಭುಸ್ವಾಮಿ ಸೇರಿದಂತೆ ವಿವಿಧ ಮಠಗಳ ಪೂಜ್ಯರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಜುಲೈ 18ರಂದು ಗಣಪತಿ ಪೂಜೆ, ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಶಿಲಾಮೂರ್ತಿಗೆ ಮಹಾರುದ್ರಾಭಿಷೇಕ, ವಿಶೇಷ ಅಲಂಕಾರ ಸೇವೆ, ಮಾದಲಿ ಮಜಾರ ಪೂಜೆ, ಹೋಮ ಹಾಗೂ ಮಹಾಮಂಗಳಾರತಿ ನೆರವೇರಲಿವೆ. ಬಳಿಕ ಕಲ್ಯಾಣ ಕರ್ನಾಟಕದ ಕಲಾವಿದರಿಂದ ತತ್ವಪದೋತ್ಸವ ಮತ್ತು ಅಖಂಡ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜುಲೈ 19ರಂದು ಆರಾಧನಾ ಮಹೋತ್ಸವದ ಮುಖ್ಯ ದಿನದಂದು ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, 108 ನಾಮಾವಳಿ ಪೂಜೆ, ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಸಂಜೆ ಸುಮಂಗಲೆಯರ ಕಳಶ ಮೆರವಣಿಗೆಯೊಂದಿಗೆ ಪಲ್ಲಕ್ಕಿ ಮಹೋತ್ಸವ, ಮೇಣೆ ಮಹೋತ್ಸವ ಹಾಗೂ ಪುರವಂತಿಗೆ ಸೇವೆಯು ಸಮಗಾರ ಭೀಮವ್ವನ ದೇವಸ್ಥಾನದವರೆಗೆ ವೈಭವದಿಂದ ಜರುಗಲಿದೆ. ಧಾರ್ಮಿಕ ಭಾವನೆ, ಆಧ್ಯಾತ್ಮಿಕ ಸಂಸ್ಕೃತಿ ಹಾಗೂ ಭಕ್ತಿಯ ಸಂಗಮವಾಗಿರುವ ಈ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿಯು ಮನವಿ ಮಾಡಿದೆ. ವರದಿ ಸುರೇಶ್ ಬಳಗಾನೂರು. ಆ ಮಹಾತ್ಮ ಜನಿಸಿದ ತಕ್ಷಣ ವೇದಗಳ ಘೋಷಣೆ ಆಗ್ತಕ್ಕಂಥದ್ದಾಯಿತು. ಎಲ್ಲ ಕಡೆ ದೇವರ ಪೂಜೆಗಳು ನಡೆದವು. ಎಲ್ಲೆಲ್ಲ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ್ಯಾವ ಪೂಜೆಗಳು ನಡೀಬೇಕು ಅವೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿಕ್ಕೆ ಆರಂಭ ಆದವು. ಎಲ್ಲಿ ನೋಡಲು ಶಾಸ್ತ್ರ ತರ್ಕ ಪುರಾಣ ನಡೆದಿಹವು, ಎಲ್ಲಿ ನೋಡಲು ಕೋಗಿಲೆಯ ಸ್ವರವೆಲ್ಲಿ ನೋಡಲು ರಾಗದ ಸ್ತುತಿ, ಎಲ್ಲಿ ನೋಡಲು ದೇವ ನುಟ್ಟಿದ ದಿವಸದ ಆನಂದ. ಅವತ್ತಿನ ಆನಂದದ ಪಾರ ಹೇಳತೀರದು. ನೋಡ್ರಿ, ತಂದೆ ಅಂತೂ ಊರಾಗ ಮಂದಿಗೆ ನನಗೆ ಮತ್ತೊಬ್ಬ ಗಂಡು ಮಗ ಆಗಿದ್ದಾನೆ ಅಂತ ಹೇಳಿ ಊರಾಗ ತಮ್ಮ ಗೆಳೆಯರೆಲ್ಲರಿಗೆ ಮತ್ತೆ ಸಿಹಿಯನ್ನು ಹಂಚತಕ್ಕಂತನಾದ. ಈ ಸುದ್ದಿಯನ್ನು ಕೇಳಿ ಮಂದಿ ತಾವೇ ಎಲ್ಲರೂ ಸಂತೋಷವನ್ನ ಅನುಭವಿಸ್ತಕ್ಕಂಥವರಾದ್ರು. ಮುಂದೆ 13ನೇ ದಿನ ನೋಡ್ರಿ, 13ನೇ ದಿವಸ ನಾಮಕರಣವನ್ನ ಮಾಡ್ಬೇಕಂತೇಳಿ ಬಂಧು ಬಾಂಧವರೆಲ್ಲರಿಗೂ ಹೇಳಿ ಕಳಿಸಿದ್ರು. ತಮ್ಮ ಸುತ್ತಮುತ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ, ಓಣಿಯಲ್ಲಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ನಾಮಕರಣಕ್ಕೆ ಬರ್ಬೇಕಂತ ಎಲ್ಲರಿಗೂ ಮನೆಗೆ ಹೋಗಿ ಕರೆದು ಬರ್ತಕ್ಕಂಥವ್ರಾದರು. ನಾಳೆ ನಾಮಕರಣದ ನಮ್ಮ ಮನೆಗೆ ಬರ್ಬೇಕಂತ ಎಲ್ಲರೂ ಕರೆದು ಬಂದ್ರು. ಹೋಗಿ ಈಗೂ ಹೇಳಿ ಬರ್ತಿರಲ್ಲ ಹಂಗ ಅವರು ಎಲ್ಲ